ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಕೊಲೆ ಕೇಸನ್ನ ಸಿಬಿಐ ತನಿಖೆಗೆ ಒತ್ತಾಯಿಸಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೋಡಿ, ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಕೊಲೆ ಕೇಸ್ ಏನಿದೆ ಅದನ್ನ ಸಿಬಿಐಗೆ ಒತ್ತಾಯಿಸಬೇಕು, ಅಂದ್ರೆ ಸಿಬಿಐಗೆ ತನಿಖೆಗೆ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಿಬಿಐಗೆ ವಹಿಸಬೇಕೆಂದು ಸಮತಾ ಸೈನಿಕ ದಳ ಆಗ್ರಹಿಸ್ತಾ ಇದೆ. ಕೋಲಾರ ಪತ್ರಕರ್ತರ ಭವನದಲ್ಲಿ ನಡೆದಿರತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ತನಿಖೆಯಲ್ಲಿ ಅನುಮಾನಾಸ್ಪದ ಬೆಳವಣಿಗೆ ಆರೋಪ ಕೇಳಿಬಂದಿದ್ದಾವೆ. ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷ ವೆಂಕಟಸ್ವಾಮಿ ಆಗ್ರಹಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಕೊಲೆ ಕೇಸನ್ನ ಸಿಬಿಐಗೆ ವರ್ಗಾಯಿಸಬೇಕು, ತನಿಖೆ ಮಾಡಬೇಕು ಸಿಬಿಐ. ಇದರಲ್ಲಿ ಅನುಮಾನ ಇದೆ, ಅದರಲ್ಲಿ ಅವರ ಸಾವು ಏನಾಗಿದೆ, ಕೊಲೆ ಏನಾಗಿದೆ, ಅದರಲ್ಲಿ ನಮ್ಗೆ ಅನುಮಾನ ಇದೆ, ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಸಮತಾ ಸೈನಿಕ ದಳ ಆಗ್ರಹ ಮಾಡ್ತಾ ಇರೋದು. ಮಾತನಾಡಿದ್ದಾರೆ, ಕೇಳಿಸ್ಕೊಂಡು. ಹೀಗಾಗಿ 7ನೇ ತಾರೀಕು ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು MLC ಮತ್ತು MLA ಮನೆಗಳ ಮುಂದೆ ನಾವು ಪಿಕೆಟಿಂಗ್ ಮಾಡ್ತಾ ಇದೀವಿ, ಧರಣಿ ಮಾಡ್ತಾ ಇದೀವಿ. 13ನೇ ತಾರೀಕು ವಿಧಾನಸೌಧದ ಅಧಿವೇಶನ ಆರಂಭ ಆಗುವ ದಿವಸ ನಮಗೆ ಅಷ್ಟೊತ್ತಿಗೆ ಸ್ಪಷ್ಟ ಭರವಸೆ ಬರಬೇಕು, ಇದನ್ನು ಚರ್ಚೆ ಮಾಡ್ತೀವಿ, ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟ ಭರವಸೆ ನಾವು ಬರಬೇಕು. ಬರಲಿಲ್ಲ ಅಂದ್ರೆ ನಮ್ಮ ಧರಣಿಯನ್ನ ನಿತ್ಯ ನಿರಂತರ ಸೆಷನ್ ಮುಗಿಯೋವರೆಗೂ ಮುಂದುವರಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 30 ಪ್ರಶ್ನೆಗಳಿದೆ. ಈ ನಾನು ಏನ್ ಮಾತಾಡಿದ್ರಿ ಈ ವಿಷಯಗಳಿಗೆ ಪೂರಕವಾಗಿ ಪ್ರಶ್ನೆಗಳು ಚರ್ಚೆ ಆಗ್ತಾ ಇದಾವೆ. ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಆ ಚರ್ಚೆಯ ಭಾಗವಾಗಿ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಂತ ಹೇಳಿದ್ರೆ ಈ ಕೊಲೆಗೆ ಸಿಬಿಐ ಮೂಲಕನೇ ನ್ಯಾಯ ದಕ್ಕಬೇಕು. ನಮಗೆ ಕೊಲೆ ಮಾಡಿರೋನು ಎಷ್ಟು ಮುಖ್ಯನೋ, ಕೊಲೆ ಮಾಡಿಸಿ